ಬಟ್ ಇಂಡಿಯನ್ಸ್ ಈಗಿರೋ ರಾಜಕೀಯ ವ್ಯವಸ್ಥೆ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ತಾರ ಸರ್ ಅಂತಂದಾಗ ಅದೇ ನಾನು ಅವಾಗಲೇ ಹೇಳಿದೆ ಈ ಗ್ಯಾರಂಟಿಗಳನ್ನ ಕೊಡ್ತಾರೆ, ನೆಕ್ಸ್ಟ್ ಸರ್ಕಾರ ಬಂದರೂ ಅವರು ಇದೇ ರೀತಿ ಸೌಲಭ್ಯಗಳನ್ನ ಕೊಡ್ತಾರೆ ಜನರಿಗೆ. ಆದರೆ ಇದೆಲ್ಲವನ್ನು ಬಿಟ್ಟು ತಮಗೇನು ಬೇಕು, ಎಜುಕೇಷನ್ ಸಿಸ್ಟಮ್ಮು ಅಂದರೆ ಫ್ರೀ ಎಜುಕೇಷನ್ ಆಗಿರ್ಬೋದು, ಹಾಸ್ಪಿಟಲ್ಸಲ್ಲಿ ಫ್ರೀ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲವೂ ಬೇಕು ಅಂತ ಜನ ಕೇಳ್ತಾ ಇಲ್ಲ. ಬದಲಾಗಿ ಇದೇ ಒಂದು ಪಾಪ ನನಗೆ ಅರ್ಥ ಆಗ್ತಿಲ್ಲ, ಕೇಳಿ ಒಂದು ಅರ್ಥ ಆಗ್ತಿಲ್ಲ. ನೀವು ಫ್ರೀ ಎಜುಕೇಶನ್ ಕೊಡಿ ಅಂತೀರಾ, ಫ್ರೀ ಹೆಲ್ತ್ ಕೊಡಿ ಅಂತೀರಾ, ಫ್ರೀಯಾಗಿ ಓಟೇ ಹಾಕಲ್ಲ ನೀವು. ಕರೆಕ್ಟ್, ಅದನ್ನೇ ಹೇಳ್ತಾ ಇರೋದು ಸರ್. ಅದಕ್ಕೆ ನಿಮ್ದನ್ನ ಯಾರು ಒಪ್ಕೊಳ್ತಾ ಇಲ್ಲ ಅಂತ ನಾನು ನಾನು ಹೆಂಗ್ ಕೇಳ್ತೀರಾ ನೀವು ಅಂತ. ನೀವು ಒಂದು ಪಬ್ಲಿಸಿಟಿ ಮಾಡಿದ್ರೆ ಅವನು 1000 ಜನ ಕರ್ಕೊಂಬಂದು ನಾಮಿನೇಷನ್ ಮಾಡಿದ್ರೆ ಅದು ಟಿವಿಲಿ ಬಂದ್ರೆ ವೈಭವೀಕರಣ ನೋಡ್ಬಿಟ್ಟು ನೀವು ಓಟ್ ಹಾಕ್ಬಿಟ್ಟು ಓಟ್ ಹಾಕಿದ್ಮೇಲೆ ನಮಗೆ ಅದು ಕೊಡಿ ಇದು ಕೊಡಿ ಹೆಂಗ್ ಕೊಡ್ತಾರೆ ಅವರು? ಅವ್ರು ಖರ್ಚು ಮಾಡ್ರೆ ತಗೊಳೋದ್ ಬೇಡವಾ? ನೀವು ಖರ್ಚು ಮಾಡಿದ್ರೆ ಓಟ್ ಹಾಕಲ್ಲ. ಬಟ್ ನೀವು ಖರ್ಚು ಮಾಡಲ್ಲ ನಾನು ಅಂತ ಅಂದ್ರೆ ಜನ ಒಪ್ಕೊಳ್ಳೋಕೆ ರೆಡಿ ಇಲ್ಲಲ್ಲ ಸರ್. ಬೇಡ ಬಿಡಿ. ಸಿ ಇಫ್ ದೇ ಲೈಕ್ ದಿಸ್ ಸಿಸ್ಟಮ್ ಅದೇ ಕರೆಕ್ಟ್ ಇರ್ಬೋದು ಈಗಿನ ಪರಿಸ್ಥಿತಿಗೆ ಅಲ್ವಾ? ಅವ್ರಿಗಿಂತ ನಾನು ದೊಡ್ಡವನ ಜನಗಳಿಗಿನ್ನ, ಅವ್ರದ್ದು ವಿಚಾರ ಕರೆಕ್ಟ್. ಅದು ಯಾವತ್ತೋ ಒಂದಿನ ಅವ್ರಿಗೆ ಕರೆಕ್ಟ್ ಅನ್ನಿಸ್ದಾಗ ಇದಾಗುತ್ತೆ. ಸೊ ಈಗ ನಾನು ಹೇಳ್ತಿರೋದು ಬ್ಲೇಮ್ ಮಾಡಬೇಡಿ ಅಲ್ವಾ? ಬ್ಲೇಮ್ ಮಾಡ್ಕೊಂಡಿರ್ತೀರ ಅಷ್ಟೇ, ಯಾರು ಕೇಳೋರಿರಲ್ಲ. ಒಂದಷ್ಟು ಖುಷಿಗೆ ಗುಂಡಿಗಿಂಡು ಹಾಕೊಂಡು ಬೈಕೊಂಡು ಅವ್ನು ಸರಿ ಇಲ್ಲಮ್ಮ, ಅವ್ನು ಇದೆ ಯಾಳು ಮಾಡ್ಬಿಟ್ಟಿದ್ದಾನೆ ಬೈಕೊಂಡಿರ್ಬೋದು. ಓಕೆ, ಇಫ್ ದಟ್ ಈಸ್ ಗಿವಿಂಗ್ ಯು ಹ್ಯಾಪಿನೆಸ್, ಗೋ ಹೆಡ್. ಸೊ ನೀವು ಸಿನಿಮಾದಲ್ಲಿ ಇಂಡಿಯಾನ ಕ್ಲೀನ್ ಮಾಡಬೇಕು ಅನ್ನೋ ಡೈಲಾಗು ಇಟ್ಟಿದ್ದೀರಾ, ಜೊತೆಗೆ ಇಂಡಿಯಾ ಬಗ್ಗೆ ಮರೀನಾ ಮಾತಾಡಿದಾಗ ಅವ್ರ ಬಗ್ಗೆ ಕೋಪನೂ ವ್ಯಕ್ತಪಡಿಸ್ತೀರಾ ಸರ್. ಎರಡು ಇಂಡಿಯಾ ಇಸ್ ಗ್ರೇಟ್. ಸಿ ಇಂಡಿಯಾಗೆ ಏನು ಹೇಳಿದ್ದಾರೆ, ಇಂಡಿಯಾ ಇಸ್ ದಿ ರಿಚೆಸ್ಟ್ ಕಂಟ್ರಿ ಇನ್ಹ್ಯಾಬಿಟೆಡ್ ಬೈ ಪೂರ್ ಪೀಪಲ್ ಅಂತ. ಇಂಡಿಯಾ ಬಹಳ ಶ್ರೀಮಂತವಾದ ದೇಶ, ಬಡ ಜನಗಳಿದ್ದಾರೆ ಅಷ್ಟೇ ಇಲ್ಲಿ. ಅಂದರೆ ನಮ್ಮ ವಿಚಾರಗಳು ಬಡತನ ಇದೆ ಅಷ್ಟೇ ನಮ್ಮಲ್ಲಿ. ಏನ್ರಿ ಈ ದೇಶದ ಥರ ನೀವು ಹೆಂಗ್ ಹಾಕಿದ್ರು ಬೆಳ್ಕೊಳತ್ರಿ ಇಲ್ಲಿ ಗಿಡ. ಹಿಂಗೆತ್ತು ಬಿಸಾಕ್ರೆ ನೀವು ಉಗುದೇನೋ ಬಿಸಾಕ್ರೆ ಅಲ್ಲೊಂದು ತೆಂಗಿನ ಮರ ಬಂದಿರೋದು ಅಂತ ಇದ್ದಿದ್ದು. ಅಲ್ಲೆಲ್ಲ ನಿಮಗೆ ಡ್ರಿಪ್ ಇರಿಗೇಷನ್ ಮಾಡೋದು, ಪ್ರೊಟೆಕ್ಷನ್ ಮಾಡಿ ಒದ್ದಾಡಿ ಎಲ್ಲ ಮಾಡಬೇಕು ಆ್ಯಕ್ಚುಲಿ. ಅಂದರೆ ಅಂಥ ಸಮೃದ್ಧವಾದ ದೇಶ ಇದೆ ಆ್ಯಕ್ಚುಲಿ. ಬಟ್ ಆ ಸಮೃದ್ಧತೆ ಇದ್ದಾಗ ನಮ್ಗೆ ಸ್ವಲ್ಪ ಸೋಂಬೇರಿತನೂ ಬರುತ್ತೆ. ನಮ್ಮ ದೇಶ ಅಮ್ಮ ತುಂಬ ಚೆನ್ನಾಗಿದ್ರೆ ಮಕ್ಕಳು ಹೆಂಗಾಗ್ತಾರೆ ಹೇಳಿ? ಅಮ್ಮ ಎಲ್ಲ ನೋಡ್ಕೊತಾ ಇದ್ರೆ ಮಕ್ಕಳು ಹಂಗೆ ಬಿಡೋ ನಮ್ಮ ಅಮ್ಮ ಇದ್ದಾರೆ ಅಂತ. ಆ ಥರ ಅಮ್ಮ ಸ್ವಲ್ಪ ಸ್ಟ್ರಿಕ್ಟಾಗಿ ಇದು ಮಾಡೋರಿ. ಇವಾಗ ಮೊನ್ನೆ ಬಂದು ನೋಡಿ ನೀರಿನ ಪ್ರಾಬ್ಲಮ್ ಅದು ಇದಾಗ ಎಚ್ಚರಾಗ್ತಾರೆ, ಏನಮ್ಮ ಇದು ಏನೋ ಪ್ರಾಬ್ಲಮ್ ಇದೆ ಅಂತ. ಆವಾಗ ಒಬ್ರು ಬರ್ತಾರೆ ಸರ್ ಎಲ್ರಿಗೂ ಬುದ್ಧಿ ಹೇಳೋಕ್ಕೆ. ಯಾರು? ಅವರೇ ಉಪೇಂದ್ರ. ಟ್ರೋಲ್ ಸಾಂಗ್ ಮಾಡಿದ್ದೀರ. ನಾನಲ್ಲ, ಅವ್ರು ಹೇಳೋದು ಬುದ್ಧಿ, ನಾನು ಯಾರು ಹೇಳೋದಕ್ಕೆ. ಓಕೆ ಸರ್, ಇನ್ನು ಉಪೇಂದ್ರ ಅವರು ಗಾಡ್ ಆದರೆ ಏನು ಮಾಡ್ತಾರೆ ಅಂತ ಇಂಡಿಯಾಗೆ? ಗಾಡ್ ಆದರೆ ಇಂಡಿಯಾಗೆ, ಇಂಡಿಯಾ ಜನಗಳಿಗೆ. ಬಿಕಾಸ್ ನೀವು ಅಲ್ಲಿ ಹೇಳಿದಿರಲ್ವಾ, ಸೊ ನನಗೆ ಅವಾಗ ಥಾಟ್ ಬಂತು, ಉಪೇಂದ್ರ ಸರ್ ಏನಾದ್ರು ಗಾಡ್ ಆಗ್ಬಿಟ್ರೆ ಏನ್ ಮಾಡ್ತಾರೆ? ಗಾಡ್ ಯಾರು ಆಗಕ್ಕಾಗಲ್ಲ. ಯಾಕೆ ಹೇಳಿ? ನಾವು ಇನ್ಪರ್ಫೆಕ್ಷನ್ನೇ ಮನುಷ್ಯರು. 100% ಪರ್ಫೆಕ್ಷನ್ ಗಾಡ್. 100% ಪರ್ಫೆಕ್ಷನ್ ಆದ್ರೆ ನಾನೇನು ಮಾತಾಡಲ್ಲ. ಗಾಡ್ ಏನು ಮಾತಾಡಲ್ಲ, ಮೌನವಾಗಿ ಎಲ್ಲ ಕರೆಕ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಗಾಡ್. ಅವ್ರಿಗೇನು ಮಾತಾಡಕ್ ಏನು ಇಲ್ಲ, ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದೆ. ಅನ್ಸಲ್ವಾ ನಿಮ್ಗೆ? ಅನ್ಸಲ್ವಾ ಹೇಳಿ? ಏನಾರ ಕೊರತೆ ಮಾಡಿದಾರ ದೇವರು? ಏನು ಕೊರತೆ ಮಾಡಿಲ್ಲ ಸರ್. ನಾವೇನ್ ಕೊಡ್ತೀವೋ ಅದ್ ನಮ್ಗೆ ಅಲ್ವಾ? ಎಲ್ಲ ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡಿದಾನೆ. ಹೆಂಗೆ ಅಂದ್ರೆ ದೇವರು ಚೆನ್ನಾಗಿ ಕಷ್ಟಪಟ್ಟು ವರ್ಕೌಟ್ ಮಾಡ್ತೀರಾ, ಸಖತ್ತಾಗಿ ಕಾಣಿಸ್ತೀರಾ. ಇರೋ ಬರೋದೆಲ್ಲ ತಿನ್ಕೊಂಡು ಮಜಾ ಮಾಡ್ತೀನಿ ಅಂದ್ರೆ ಕೆಟ್ಟದಾಗಿ ಫಿಗರ್ ಆಗಿರುತ್ತೆ. ಎರಡೂ ಕೊಟ್ಟಿದ್ದ. ನೀನು ಇದನ್ನ ಎಂಜಾಯ್ ಮಾಡ್ರೆ ಇದಕ್ಕೂ ಸಿಗುತ್ತಪ್ಪ, ನೀನು ಇದನ್ನ ಇದು ಮಾಡಿದ್ರೆ ಇದು ಸಿಗುತ್ತೆ. ಸೊ ಅಷ್ಟು ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡಿಬಿಟ್ಟಿದಾನಲ್ಲ ದೇವರು. ನಾವು ಏನು ಹೇಳಂಗೆ ಏನಿದೆ, ನಮಗೆ ಬಿಟ್ಟಿದೆ ಅಷ್ಟೇ, ನಾವು ಹೆಂಗಿರ್ಬೇಕು ಅನ್ನೋದಷ್ಟೇ.